ಮಜ್ಜಿಗೆ ಆರ್‌ಸಿಬಿ ಅಭಿಮಾನಿಗಳೇ, ನೋ ಟೆನ್ಷನ್. 2 ಮ್ಯಾಚ್ ಗೆದ್ದೇವಿ. 1 ಮ್ಯಾಚ್ ಹೋದ್ರೆ ಏನು ಫರಕ ಬೀಳದೈತಿ ನಮಗ? ಏನು ಫರಕ ಬೀಳಂಗಿಲ್ಲ. ಹೊಡೀರಿ ವಿಡಿಯೋಕ್ಕೆ ಲೈಕ್. ಹಂಗ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನೆಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರು ಯಪ್ಪ. ಯಾವ ಒಂದ್ 4 ಸತ್ತ ಹೆಣಗಳ ಕಾಯ್ಲಾಕತ್ತಿದ್ದಪ್ಪ. ಆರ್‌ಸಿಬಿ ಸೋಲಿಬೇಕಂತ ಸುಮ್ಮ ನಾವು ಅವಕ್ಕ ಅದೇನೋ ಅಂತಾರ ನೋಡ, ಮನಸ್ಸಿಗೆ ಶಾಂತಿ ಅಂದ್ರ ಸತ್ತ ಹೆಣಗಳಿಗೆ ಸ್ವಲ್ಪ ಶಾಂತಿ ಸಿಗಲಿ ಅಂತೇಳಿ ನಾವು ಸೋತಂಗ ನೋಡಪ್ಪ. ಇದ್ರಾಗ ನಾವು ಏನ್ ಮಾಡಕ ಬರಂಗಿಲ್ಲ. ಯಾಕಂದ್ರ ನಾವು ಹಿಂದೆ ಹ್ಯಾಟ್ರಿಕ್ ಮ್ಯಾಚ್ ಗೆದ್ಕೋದ್ ಹೋದೇವಂದ್ರ ಪಾಪ ಎದಿಗಿದ್ದಿ ಹೊಡ್ಕೊಂಡ್ ಸತ್ತಿಗಿತ್ತು ಅಂದ್ರೆ ಹೆಂಗ್ ಮಾಡುದು? ಮತ್ತ ಮೊದಲೇ ಅವಕ್ಕ ದವಾಖಾನಿಗೆ ತೋರಿಸ್ಲಾಕ ರೊಕ್ಕ ಇರುದಿಲ್ಲ ಕಿಶೆದಾಗ. ಹಂಗಾಗಿ ನಾವು 3ನೇ ಮ್ಯಾಚ್ ಸೋತೇವ್ ನೋಡ. ಯಾಕಂದ್ರ ಸ್ವಲ್ಪ ಸಮಾಧಾನ ಆಗಿ ಚಾಲು ಆಗುದು IPL ಈಗ ಚಾಲು ಆಗೈತಿ, ಇಟ್ಟು ಜಲ್ದಿ ಎದಿ ಹೊಡ್ಕೊಂಡ್ ಸತ್ರ ಹೆಂಗ್ ಮಾಡುದು ಅಂತೇಳಿ ನಾವ ಬಿಟ್ಟು ಕೊಟ್ಟೇವಿರ್ಲ ಅಂತೇಳಿ. ಪಟ್ಟಿದಾರ ಹೆಂಗೈತಿ ನನ್ನ ಟೀಮ್? ನಿನ್ನೆ ಏನೋ ಸುಬ್ಬವ್ವನಿಗೆಲ್ಲ ಮ್ಯಾಚ್ ಸೋಲಿಸ್ತೇವಿ ಅಂತ ಹೊಯ್ಕೊಳಕತ್ತಿದ್ದಿ. ಸೋಲಿಸಿಬಿಟ್ಟೇವಿಲ್ಲ. ಹೆಂಗೈತಿ ನಂಬಲ್ಲಿ 3 ಬ್ಯಾಟ್ಸ್ಮನ್ ಸಾಕ. ನಾನು ಇವ ಬುಟ್ಟಲ್ಲರ ಮತ್ತ ನಮ್ಮ ಸಾಯಿ ಸುದರ್ಶನ. ಅದ್ಯಾವುದಪ್ಪ ವೆಸ್ಟ್ ಇಂಡೀಸ್ ಕರಿ ಹಂದಿ ರದರ್ಫೋರ್ಡ್. ಅವ ಒಬ್ಬ ಬಂಗಾರ ಸಿಕ್ಕಬಿಟ್ಟಾನಪ್ಪ ನಮಗ. ಏನು ಹೊಡಿತಾನ್ರಿ, ಏನು ಸುದ್ದಿ, ಬಿಗ್ ಹಿಟ್ಟರ್ ಅದಾನವ. ನಾವನ್ ಒಯ್ದ ಅದೇನೋ ಅತ್ತಾರ ನೋಡ, ಸಸ್ತ ಒಳಗ ಮಸ್ತ್ ಪ್ಲೇಯರ್ ಸಿಕ್ಕಬಿಟ್ಟವ. ಈ ವರ್ಷ ಬಿಡಂಗಿಲ್ಲ ನಾವು. ಎಂತ ತಿಂಡಿ ಬ್ಯಾಟಿಂಗ್ ಪಿಚ್ ಚಿನ್ನ ಸ್ವಾಮಿ. ಇಂಥದ್ರಾಗ ನಾವು ಇವ್ರಿಗೆ ರನ್ ಹೊಡಿಗೊಟ್ಟಿಲ್ಲ ನಾವು. 170 ಆದ್ರ ಮತ್ತ ಬಾಲಿಂಗ್ ಪಿಚ್ ನಾಗ ಮುಗಿದು ಹೋಯ್ತು. ಮೊಹಮ್ಮದ್ ಸಿರಾಜ್, ಇಶಾಂತ್ ಶರ್ಮಾ ಮತ್ತ ಇನ್ನೊಬ್ಬ ಯಾರು ಬಾಲರ್, ತಿಂಡಿ ಬಾಲರ್ ತಗೊಂಡ್ ಬಿಟ್ಟವ್ ನಂಬಲ್ಲಿ. ಇನ್ನ ರಬಾಡವ ಬಾಡಿಲ್ಲ ನಿನ್ನೆ, ಅದನ್ನ ತಿಳಿಯಾಗಿಟ್ಕೋರಿ ನೀವು. ಅವ ಬಾಡಿದಂದ್ರ ಇದ್ರಕ್ಕಿಂತ ಮೊದಲೇ ವಿಕೆಟ್ ಹುಟ್ಟಿದ್ದು. ಇನ್ನು ಸ್ಪಿನ್ನರ್ ಒಳಗ್ ಬರ್ತೀರ ಸಾಯಿ ಸುದರ್ಶನ. ಸಾಯಿ ಸುದರ್ಶನ್ ಅತ್ತೆ ನೋಡಿ, ಏನ್ರಿ ಅವನ ಹೆಸರ? ಸಾಯಿ ಕಿಶೋರ್. ತಿಂಡಿ ಬಾಲಿಂಗ್, ಒಟ್ಟ ರನ್ನ ಕೊಡಂಗಿಲ್ಲ. ನಮ್ಮ ರಶೀದ್ ಖಾನ್ ಕಾಕ ಒಬ್ಬ ಏನೋ ಫಾರ್ಮ್ ನಾಗ ಇದ್ದಿತ್ತಿಲ್ಲ. ಇಲ್ಲಿಕಂದ್ರ ಅವನು ಒಂದು ಕೈ ನೋಡೇ ಬಿಡ್ತಿದ್ದ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಕೊಯ್ಲಿ ಎಂತ ಬಾರಿ 50 ರನ್ ಹೊಡೆದಿದ್ನಿ ಅಪರೂಪಕ್ಕ. ಮೊದಲೇ ನನಗ ಬ್ಯಾಟಿಂಗ್ ಸಿಗುದ ನಾವು ಒಯ್ದ ಹೈರಾಣ ಐತಿ. ನೀವ ಮುಗಿಸ್ಕೊಂಡು ಬರ್ತೀರಿ ಮ್ಯಾಚ್, ಪ್ರತಿ ಮ್ಯಾಚ್ ನಾಗು. ಅದ್ರಾಗ ನಾ ಇವತ್ತು ಒಂದ್ ಸೈಡ್ ನಿಂತು ರನ್ ಹೊಡೆದಿದ್ನಿ ತಿಂಡಿಲೆ. ಹೆಂಗ ಸೋತ್ರಿ ನೀವೆಲ್ಲ? ಏನ್ ಮಾಡಕತ್ತಿದ್ರಿ ಪವರ್ ಪ್ಲೇ ಒಳಗ? ನೀವೊಬ್ಬ ಆರಾಮ ಟುಕು ಆಡಬೇಕಿತ್ತು. ಅವ ಸಾಲ್ಟ್ ತಿರುವಾಡಿ ಕಟ್ಲಾಕತ್ತಿದ್ದ. ನೀವು ಪವರ್ ಪ್ಲೇ ಒಳಗ ಒಂದು 60 ರನ್ ಹೊಡೆದಿದ್ರೆ ತಿಳ್ಕೊ, ನೀವು ಹಿಂದಗಡೆ ಬಿಡುದಿತ್ತು 220 ಸ್ಕೋರ್ ನ ಒಬ್ಬನ ಹೋಯ್ತಿದ್ನಿ. ಆದ್ರೆ ಏನ್ ಮಾಡುದು, ನೀವ ಅಲ್ಲಿ ರನ್ ಹೊಡಿಲಿಲ್ಲ. ಇನ್ನು ನಾವ್ ಹೆಂಗ್ ಹೊಡಿನ ಮತ್ತಿಲ್ಲಿ? ಅವರು ಅವನ ಬೆಂಕಿ ಹೋಗದಂಗ ಹೋಗಿಲಾಕತ್ರಪ್ಪ. ಏನ್ ಪವರ್ ಪ್ಲೇ ಒಳಗ 3 ವಿಕೆಟ್ ಹೋದು. ನಾವು ನನ್ನ ಮುಂದೆ ಯಾ ಸುಳೆ ಮಗ ಅಂತೇಳಿ ಅವ್ರು ಬಾಲರ್ಗಳು ತಿರುವಾಡಿ ಹೋಗಿಲಾಕತ್ತಪ್ಪ ಮೈ ಮುರಿದು. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಈಗ ಡುಚ್ಚಿ. ಅಯ್ಯೋ ನನ್ನ ಯಾರ ಕಾಂಜಿ ಪಿಂಜಿ ಓಪನರ್ ಅಂತ ಮಾಡಿರಿ? ಸಾಯಿ ಸುದರ್ಶನ್. ಸಾಯಿ ಅಂದ್ರೆ ಏನು? ಒಂದೇ ದೇವರ ಹೆಸರು ಇದ್ದಂಗನ. ಟೆಸ್ಟ್ ಒಳಗ ನಂಬರ್ 1 ಟೆಸ್ಟ್ ಆಡವನ. ಅದ್ರಾಗ ಪಿಚ್ ಒಂದು ಸ್ವಲ್ಪ ಸ್ಲೋ ಹೊಂಟದಪ್ಪ ಅಂತ ಅಂದ ನಮ್ಮ ಹುಡುಗ, ನಮ್ಮ ಕ್ಯಾಪ್ಟನ್. ಮತ್ತ ಪಿಚ್ ಸ್ಲೋ ಹೊಂಟದಂದ್ರೆ ನಾ ಮೊದಲೇ ಟೆಸ್ಟ್ ಪ್ಲೇಯರ್. ವಿಕೆಟ್ ಕೊಡ್ಲಾರ್ದ ಒಂದ್ ಸೈಡ್ ನಿಂತು ಟುಕು ನಡಬಾರ್ಕ ಒಂದೊಂದು ಹಂಗೆ ಟಕ ಅಂತ 6 ಹೊಡೆದು ಮ್ಯಾಚ್ ಕೈಯಾಗಿಂದ ಕಸ್ಕೊಂಡ್ ಬಿಟ್ನಿ. RCB ಕೈಯಾಗಿಂದ ಹಿಂದಗಡೆ ನಮ್ಮ ಹೋಲಿನ ಬಾಟ್ಲರ್ ಕಾಕ. ಮೊದಲೇ RCB ಅಂದ್ರೆ ಅವನಿಗೆ ಪಂಚ ಪ್ರಾಣ ಬ್ಯಾಟಿಂಗ್ ಆಡ್ಲಕ್. ತಿರುವೇಡಿ ನನ್ನೂರೇ 3 ಮ್ಯಾಚ್ ಆತ್ ನೋಡಿ. ಈಗ ಒಟ್ಟ ನಾನು ಫೇಲ್ ಅನ್ನೋದೇ ಇಲ್ಲ. ತಿರುವೇಡಿ ಹೊಡಿದು ಒಂದ ಗೊತ್ತೈತ್ ನನಗ. ಏನ್ರಿ ಔಟ್ ಅಂದ್ರೆ ಏನ ಗೊತ್ತಿಲ್ಲ ನನಗ. ಔಟ್ ಆಗಂಗಿಲ್ಲ. ಅದು ಲಾಸ್ಟಿಗೆ ಬಂದ್ ಔಟ್ ಆಗಬಹುದು ಅಷ್ಟೇ. ನನಗ ಪವರ್ ಪ್ಲೇ ಒಳಗ ವಿಕೆಟ್ ತೆಗಿಲಾಕಂದ್ರ ಮುಕಳ್ಯಾಗ ದಮ್ ಬೇಕ. ಕೊಹ್ಲಿ ಭಯ್ಯ ಸಾರಿ, ಐ ಆಮ್ ಸಾರಿ. 3 ವಿಕೆಟ್ ತಗೊಂಡು RCB ಟೀಮಿಗೆ ಸೋಲಿಸಬೇಕಂತ ನಾ ಏನ್ ಅನ್ಕೊಂಡಿದ್ದಿಲ್ಲ. ಆದ್ರ ಅದು ಏನಾಯ್ತು ಗೊತ್ತೈತ? ನಿನ್ನೆ ನನ್ನ ಮೈಯಾಗ ಯಾವ ದೇವ್ರು ಬತ್ತೋ ಏನು ಬತ್ತೋ ಗೊತ್ತಾಗಲಿಲ್ಲ. ಆಟೋಮ್ಯಾಟಿಕ್ ನಾ ಬಾಲಿಂಗ್ ಹಿಂಗ್ ಮಾಡಂಗಿಲ್ಲ, ನಿನಗೆ ಗೊತ್ತೈತ್ಲ. ಅದು ಏನಾಯ್ತು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನನ್ನ ಮೈಯಾಗ ಬೇರೆದವ್ರು ಯಾರೋ ಬಂದು
ಬಾಲಿಂಗ್ ಒಯ್ಯಾಕತ್ತಿದ್ರು ಯಪ್ಪ ಒಯ್ದು ನಾ ಅಲ್ಲವ ನನಗ ಬೇಜಾರಾಗಕತ್ತದ ಮೂರ್ ವಿಕೆಟ್ ತಗೊಂಡು ನನ್ನ ಆರ್ಸಿಬಿ ಟೀಮಿಗೆ ಸೋಲಿಸೋದಂದ್ರೆ ಇದೆಂತ ಕತ್ತಿಯೋ ಮಾರೇ ಒಯ್ದು ಹಾ ಕೊಹ್ಲಿ ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ಕಣ್ಣೀರೇಕೆ ಹರಿಯುತ್ತಿರೇಕೆ ಆರ್ಸಿಬಿ ಟೀಮ್ ಬತ್ತಂದ್ರ ನನಗೊಂಥರ ಮೈಯಾಗ ಪವರ್ ಬರ್ತದ ಆದ್ರೆ ಏನು ವರ್ಷ ಸಿರಾಜ್ ಇದ್ದ ನನಗೆ ವಿಕೆಟ್ ತೆಗಿತಿದ್ದ 0ಕ್ಕೆ ವಿಕೆಟ್ ತೆಗಿತಿದವ 0 ರನ್ನಿಗೆ ಆದ್ರೆ ಅದೇ ಹುಲಿ ಈಗ ನಮ್ಮ ಕಡೆ ಬಂದು ಬಿಟ್ಟದ ನನಗೆ ವಿಕೆಟ್ ತೆಗಿಯವ ಯಾವ ಆರ್ಸಿಬಿ ಟೀಮ್ ಒಳಗೆ ಈಗ ಇಲ್ಲ ವಿಕೆಟ್ ತೆಗಿಯವ ಇಲ್ಲ ನನಗೆ ಈಗ ಸದ್ದ ಹಂಗಾಗಿ ನಾ ಕಟ್ಟದ ಬಿಟ್ಟು ನೋಡಪ್ಪ ಅದು ಏನೈತಿ ಹಿಂದಿನ ಮ್ಯಾಚ್ ನಾವು ನೀವು ಏನ ಭೇಟಿ ಆಗಿದ್ದೇವೆ ನೋಡ ಅವಾಗ ಎಷ್ಟು ರನ್ ಹೊಡೆದಿದ್ನ 58 ಬಾಲಿಗೆ 100 ಇವತ್ತು ರನ್ ಹೆಚ್ಚಿಗಿದ್ದಂದ್ರೆ ಹೊಡಿತಿದ್ನಿ ನೀವು ನೋಡಿದ್ರೆ ಅಳ್ಕೋತ 170 ರನ್ ಹೊಡೆದು ಬಿಟ್ರಿ ಅದ್ರ 70 ರನ್ ನಾನೇ ಹೊಡೆದ್ನಿ ನಮ್ಮ ಹುಡುಗರು ಒಂದ್ ಸ್ವಲ್ಪ ಹೊಡೆದು ಹಿಂಗಾಗಿ ಅದೇನೈತಿ ನಮಗೆ ಕೆಲಸ ಹಾಲಿಲ್ಲ ನೋಡಪ್ಪ ಏ ಹಿಟ್ಲರನ ಮಗ ಬಟ್ಲರ ಬಾಳ ಹಾರಾಡಬೇಡ ಏನ ಒಂದ್ ಮ್ಯಾಚ್ ಗೆದ್ದಿ ಇನ್ನ ಒಂದ್ ಮ್ಯಾಚ್ ನಮ್ಮ ಸಂಗತಿ ಇರಬಹುದು ನೋಡಿ ಚೆಕ್ ಮಾಡ್ತೀನಿ ಇತ್ತಂದ್ರ ಮತ್ತೆ ನೀ ಸಾಯ್ತಿ ನಮ್ಮ ಕೈಯಾಗ ನಿನ್ನ ಗ್ರೌಂಡ್ ನಾಗ ಬಂದ ನಿನಗ ಹೊಡೆದು ಹೋಗ್ತೇವ ಮತ್ತೆ ಗ್ಯಾರಂಟಿ ನಾವು ಮೊದಲ ರಿವೆಂಜ್ ತಗೊಳ್ಳೋದ್ರ ಒಳಗ ನಂಬರ್ 1 ಗೊತ್ತೈತ್ಲ ನಿನಗ ನೋಡ್ ಸ್ವಲ್ಪ ಹಿಂದ ಮುಂದ ನೋಡಿ ಮಾತಾಡ ಮತ್ತೆ ನೀ ಎಲ್ಲಿ ನಮಗೂ ಕಾಂಜಿ ಪಿಂಜಿ ಟೀಮ್ ತಿಳ್ಕೊಂಡಿರ್ಬೇಕ ಆರ್ಸಿಬಿ ದವ್ರದೇ ನಾವು ಯಾವಾಗ ಎಲ್ಲಿ ಬಂದ ಮುಕುಳ್ಯಾಗ ಗೂಂಟ ಇಟ್ಟು ಹೊಕ್ಕೇವ್ ಗೊತ್ತಾಗಂಗಿಲ್ಲ ಮತ್ತ ನೋಡ್ ಸ್ವಲ್ಪ ವಿಚಾರ ಮಾಡ ನಮ್ಮ ಸಂಗಟ ಚಲೋ ಆಡ್ತಿ ಎಲ್ಲ ಮಾಡ್ತಿ ನಡೀತದ ಆದ್ರೆ ನಾವು ಮತ್ತ ರಿವೆಂಜ್ ತಗೊಳ್ಳೋದ್ರ ಒಳಗೆ ಏಕ ನಂಬರ್ ನಮ್ಮ ಹುಡುಗರಿಗೆ ಒಂದ ಮಾತು ಹೇಳಿದ್ನಂದ್ರೆ ಮುಗಿದೋಯ್ತು ನೋಡ ನೆಕ್ಸ್ಟ್ ನಿಮ್ ಸಂಗಟ ಮತ್ತ ನೋಡ್ ಮತ್ತ ಬೇರೆ ಹಾಕದ ಆಟ ಏನಕ್ಕ ಸುಮ್ಕೆ ಅದು ಹೇಳ್ಬಾರ್ದ ಮೊದಲ ನಿಮ್ ಟೀಮ್ ಒಳಗೆ ಸಣ್ಣ ಹುಡುಗರು ಅದಾವು ಏನಾರೇ ಮಾಡ್ಕೊತಾವು ಪಾಪ ವಾಂಜಿ ಕೇಸಿಂದ ಬಡಿ ಶಾವ್ಗ್ಯಾಗ ಮಜ್ಗಿ ಲೇ ಮಿಂಡ್ರಿ ಮಕ್ಕಳೇ ಸೋತ್ರು ಅಷ್ಟೇ ಗೆದ್ರು ಅಷ್ಟೇ ನಾವ್ ಹೇಳೋದು ಒಂದೇ ಜೈ ಆರ್ಸಿಬಿ ಅದು ಏನಂತಾರ ಫಸ್ಟಿಗೆ 3 ಮ್ಯಾಚ್ ಹ್ಯಾಟ್ರಿಕ್ ಗೆದ್ಕೋತ ಹೋದೇವಂದ್ರ ಪಾಪವು ನಾವು ಸೋಲ್ಬೇಕತ್ತ ಕೂತಿರ್ತಾವಲ್ಲ ಸತ್ತ ಹೆಣಗಳು ಅವಕ್ಕ ಮನಸ್ಸಿಗೆ ಶಾಂತಿ ಸಿಗಂಗಿಲ್ಲ ನಾವು ಅವಕ್ಕ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಲಿ ಸತ್ತ ಹೆಣಗಳಿಗಂತೇಳಿ ನಾವು ಒಂದು ಮ್ಯಾಚ್ ಬಿಟ್ಟು ಕೊಟ್ಟೆವು ಮೊದಲ ನಮ್ದು ಸಂಪ್ರದಾಯ ಐತಿ ಫಸ್ಟ್ ಮ್ಯಾಚ್ ದೇವ್ರಿಗೆ ಬಿಡ್ಬೇಕಂತೇಳಿ ನಾವು 2 ಮ್ಯಾಚ್ ಗೆದ್ದು ಆಮೇಲೆ ನಾವು ಏನಂತೇಳಿ ತೋರಿಸಿ ಆಮೇಲೆ ಒಂದು ಮ್ಯಾಚ್ ಬಿಟ್ಟು ಕೊಟ್ಟೇವಿ ಇರ್ಲಿ ಎಲ್ಲ ಬೇಕೇ ನಮಗ ಈ ಕೆಲವೊಂದು ಅತ್ತವೀಗ ಚಾಲು ಆಯ್ತು ನೋಡಪ್ಪ ಆರ್ಸಿಬಿದ ಹಳಿ ಆಟ ಅಂತೇಳಿ ನಿಮಗೇನು ನನ್ನ ಮಣ್ಣು ಗೊತ್ತೈತಿ ನಿಮಗ ಅಡಿಸಿ ಮಕ್ಕಳ ನಮ್ಮ ಟೀಮಿನ ಬಗ್ಗೆ ಈಗ ನೋಡು ನೆಕ್ಸ್ಟ್ ಮ್ಯಾಚ್ ಗೆದ್ದು ಮಾತ್ರ ಟಾಪ್ ಒಳಗೆ ಹೋಗಿ ಕೂತಾ ಬಿಡ್ತೇವೆ ನಾವು ನೀವೆಲ್ಲಿ ನಾಟಕ ಇರ್ಬೇಕು ಬರೇ ನಮ್ಮ ಸಂಪ್ರದಾಯ ಉಳಿಸೇವ್ ನಾವು ಒಂದು ಮ್ಯಾಚ್ ದೇವ್ರಿಗೆ ಬಿಟ್ಟು ಕೊಟ್ಟೆ ನಿಮಗಿನ ನಮ್ಮ ಬಗ್ಗೆ ಗೊತ್ತಿಲ್ಲ ಲೈಕ್ ಕೊಡಿರಿ ಒಂದು ಫಾಲೋ ಮಾಡ್ರಿ ಹಂಗ ನಮಗ